ಇದಕ್ಕೆ ನನ್ನ ವಾರಸುದಾರ. ಆಗು ಹೋಗ್ಗಳನ್ನೆಲ್ಲ ನೋಡ್ಕೊಳ್ಳೋನು ಇವನಯ್ಯ. ರೀ, ನೀವೇನ್ ಮಾತಾಡ್ತಾ ಇದ್ದೀರಿ? ಮುಂದೆ ಏನಾಗ್ಬೇಕು ಅನ್ನೋದನ್ನ ಮಾತಾಡ್ತಾ ಇವನಿ. ಹಿಂಗೆ ಆಗ್ಬೇಕು ಅಂತ ಎಲ್ರಿಗೂ ಆದೇಶ ಮಾಡ್ತಾ ಇವನಿ. ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ದೊಡ್ಡಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಮಗನೆ. ದೊಡ್ಡಪ್ಪ, ನೀವ್ ನನ್ ಮ್ಯಾಗ ಇಟ್ಟೊಂದ್ ನಂಬಿಕೆ ಇಟ್ಟು ಇಟ್ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ರ. ಆ ಜವಾಬ್ದಾರಿ ನಾನ್ ಚೆನ್ನಾಗಿ ನಿಭಾಯಿಸಿ ನಿಮ್ತವ ಬೇಷ್ ಅನ್ಸ್ಕತೀನಿ. ಜವಾಬ್ದಾರಿ ಕೊಡೋದು ದೊಡ್ಡದಲ್ಲ, ಅದನ್ನ ವಹಿಸ್ಕೊಳ್ಳೋದು ದೊಡ್ಡದಲ್ಲ. ಅದನ್ನ ಉಳಿಸ್ಕೊಂಡು ಹೋಗೋದೇ ನೋಡು, ಅದು ಅದು ದೊಡ್ಡದು. ಜವಾಬ್ದಾರಿ ಅಂದ್ರೆ ಆಡಂಬರ ಮಾಡೋದಲ್ಲ, ಕೊಟ್ಟು ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿಭಾಯಿಸೋದು. ಹೆಸರು ಕೆಡಿಸ್ಕೊಂಡ್ರೆ ಸಂಬಂಧನೇ ಕಡ್ಕೊಂಡಂಗೆ. ಖಂಡಿತ ದೊಡ್ಡಪ್ಪ, ನಿಮ್ ಹೆಸರು ಉಳಿಸ್ತೀನಿ ನಾನು. ಭದ್ರ, ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬಿ ನೀನೇ ಇಂಥ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟಿಯಲ್ಲೋ. ಅದಕ್ಕೆ ನಮ್ಮಂತನ ತಕ್ಕೆಣ್ ತಗೊಂಬನ್ನಿ ಅಂತ ಬಡ್ಕೊಂಡು ಸತ್ತಿದ್ ನಾನು. ಅಂತಸ್ತು ಮೀರಿ ಆಸೆ ಪಟ್ಟು ನಿನ್ ತಲೆ ಮೇಲೆ ನೀನೇ ಚಪ್ಪಡಿ ಕಲ್ಲು ಎಳ್ಕೊಂಡ್ಬಿಟ್ಟಿಯಲ್ಲೋ. ಆಯ್ತಮ್ಮ, ಬಾ ಬಾ ಹೋಗಮ್ಮ. ಕಂಗ್ರಾಚುಲೇಷನ್ಸ್ ಬ್ರದರ್. ಥ್ಯಾಂಕ್ಸ್ ಅಕ್ಕ. ಸುಭಾಷ, ದಿಟ್ವಾಗ್ಲು ಇವತ್ ನನ್ಗೆ ಸಾರೆ ಸಂತೋಷ ಆಯ್ತದೆ. ನಮ್ಮ ಅಣ್ಣನ್ ವಾರಸ್ದಾರ ಅನ್ಸ್ಕೊಂಬಿಟ್ಟಲ್ಲ, ಅಷ್ಟು ಸಾಕು ಬಿಡು. ಇದೇನವ ಮಾಡ್ತಾ ಇದ್ದಿ? ಮಾವಯ್ಯ ನೋಡಿದ್ರೆ ಭದ್ರಮ್ಮನ್ ದೂರ ಮಾಡ್ತಾ ಇದ್ರೆ ನೀನ್ ಸಂತೋಷ ಪಡ್ತಾ ಇದ್ಯಲ್ಲವಾ? ನೋಡೆ, ಸದ್ಯದ ಪರಿಸ್ಥಿತಿಲಿ ಅವ್ರಿಬ್ರು ದೂರ ಇರೋದೇ ಒಳ್ಳೇದು. ನೀನ್ ಭದ್ರನ್ ಪುಟೆ ಮದ್ವೆ ಆಗ್ಬೇಕಂದ್ರೆ ನಮ್ಗೆ ಈಶ್ವರಿ ಸಹಾಯ ಬೇಕು. ಅಲ್ಲಿಗಂಟ ನಾವ್ ಅವಳ ಜೊತೆ ಇರ್ಲೇಬೇಕು. ಆಮೇಲೆ ವಿದ್ಯಾ ದೂರ ಮಾಡಿರೋ ಅಪ್ಪ ಮಗನ ನೀವ್ ಒಂದ್ ಮಾಡಿ ಸಭಾಷ್ ಅನ್ನಿಸ್ಕೊಂಡ್ಬಿಡು. ನೀನ್ ಹೇಳ್ತಾ ಇರೋದು ಸರಿಯಾಗಿ ಅದೇ ಕಣವ, ಹಂಗೆ ಮಾಡ್ತೀನಿ. ಅಳಬೇಡ, ಸಮಾಧಾನ ಮಾಡ್ಕೋವಿದ್ಯಕ್ಕ. ಒಂದೇ ಜೀವದಂಗಿದ್ದ ಅಪ್ಪ ಮಗನ ದೂರ ಮಾಡೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಅವರಿಬ್ರು ಹಿಂಗ್ ದೂರ ಆಗಿ ನೋವು ತಿಂತಿದ್ರೆ ಅದನ್ನ ನೋಡ್ಕೊಂಡು ಹೆಂಗ್ ಸಮಾಧಾನ ಮಾಡ್ಕೊಡ್ಲಿ? ಟೀಮ್ ಬಂದಾಗ ಎಲ್ಲ ಸರಿ ಹೋಯ್ತದೆ.
ಈಗ ಅಳ್ಬೇಡ ಕಣಕ್ಕ. ಬಾ. ಇದಿಂಗೆ ಮುಂದುವರಿಬೇಕು. ನಿಲ್ಲಕ್ಕೆ ನಾವು ಬಿಡ್ಲೇಬಾರ್ದು. ಈ ಭದ್ರ ವಿದ್ಯಾ ಹಿಂಗೆ ಕಣ್ಣೀರಲ್ಲಿ ಕೈ ತೊಳಿತಾ ಇರಬೇಕು. ನಾನದ್ ನೋಡ್ತಾ ಇರಬೇಕು. ಸುಭಾಷ ಕುಂತಿ ಮಕ್ಳಿಗೆ ರಾಜ್ಯ ಸಿಗ್ದಂಗೆ ಶಿವರಾಮೇಗೌಡನ್ ವಾರಸ್ದಾರನ ಪಟ್ಟ ನಿನಗೆ ಸಿಕ್ಬಿಡ್ತಲ್ಲ. ಸಾಧಿಸ್ಬಿಟ್ಟೆ ಬಿಡು. ಸುಭಾಷ 8 ವರ್ಷದ ನನ್ ಕನ್ಸು ಈಗ ನನ್ಸಾಗೋಯ್ತು ಕಣ್ಲ. ನನ್ ಮಗ ರಾಜ ಆಗೋದ. ಸಾಕ್ ಸುಮ್ಕಿರವ. ಆಮ್ಯಾಕೆ ನನ್ ತಮ್ಮಂಗೆ ನಿನ್ ದೃಷ್ಟಿನೇ ತಗ್ಲು ಬಿಟ್ಟತು. ಅಯ್ಯೋ ಹೂ ಕಣೆ, ನನ್ ಮಗಂಗೆ ಇವತ್ತು ನನ್ ದೃಷ್ಟಿನೇ ತಗಳ್ತದೆ. ನಾಯಿ ಕಣ್ಣು, ನರಿ ಕಣ್ಣು, ಅಟ್ಟಿಯವ್ರ ಕಣ್ಣು, ಯಾರ್ ಕಣ್ಣು ನಿನ್ ಮ್ಯಾಗ್ ಬೀಳ್ಬಾರ್ದು. ಅಯ್ಯೋ ನನ್ ಖುಷಿಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಅವ್ವ ಯಾಕವ್ವ ಈಟೊಂದ್ ಸಂಭ್ರಮ ಪಡ್ತಿದ್ಯಾ? ಸಾಕ್ ಬಿಡವ್ವ. ಚಿತ್ರ ಆಯ್ತಾ ಇಲ್ಲ ಕಡೆ, ನನ್ಗಾಯ್ತಾ ಇಲ್ಲ. ಶಿವರಾಮೇಗೌಡನ್ ಸಿಗೋ ರಾಜ್ ಮರ್ಯಾದೆ ನನ್ನ ಮಗಂಗ್ ಸಿಗ್ಬೇಕು. ನನ್ ಮಗ ಊರವ್ರ ಮುಂದ್ಗುಟ್ಟೆ ರಾಜನ್ ತರ ಮೆರಿಬೇಕು ಅಂತ 8 ವರ್ಷದಿಂದ ಕನ್ಸ್ ಕಟ್ಕೊಂಡಿದ್ದೆ. ಆ ಕನ್ಸು ಇವತ್ ನಿಜ ಆಯ್ತಾ ಇದೆ. ಈ ಸಂತೋಷದಿಂದ ಆ ಆಕಾಶನೇ ನನ್ನ ಅಂಗೈ ಮೇಲೆ ಅದೆ ಅಂತ ಅನಿಸ್ತಾ ಇದೆ. ನಂಗೂ ಆಟೆ ಸಂತೋಷ ಆಯ್ತೈತೆ ಕಣವ. ನನ್ ತಾಗಕ್ ಬಂದವನೇ ಅನ್ನೋದ್ಕಿಂತ ಬೇರೆ ಏನ್ ಸಂತೋಷ ಆಯ್ತಾ ಹೇಳು? ದಿಟ ಚಿತ್ರ, ಆ ಶಿವರಾಮೇಗೌಡ ಎಲ್ಲಿ ನನ್ನ ಮಗನ್ನ ಅವನ ಮಗನ್ ಮುಂದೆ ಕೈ ಕಟ್ಕೊಂಡ್ ನಿಂತ್ಕೊಳಂಗ್ ಮಾಡ್ಬಿಡ್ತಾನೋ ಅಂತ ಶಾನೆ ದಿಗ್ಗಲ್ ಬಿದ್ಬಿಟ್ಟಿದ್ದೆ. ಸದ್ಯಕ್ಕೆ ಹಂಗೇನು ಆಗ್ಲಿಲ್ಲ. ಇನ್ನು ನನ್ಗ ಚಿಂತೆನೇ ಇಲ್ಲ ಕಣೆ. ಯಾಕೆ ಹೇಳು? ಆ ಶಿವರಾಮೇಗೌಡ ಮಗನ್ ಚಿಂತೆನಾಗೆ ಮೂಲೆ ಸೇರ್ಕತಾನೆ. ನನ್ನ ಮಗ ಸಿಂಹಾಸನದ ಮ್ಯಾಗ ಕುಂತ್ಕೊಂಡ್ರೆ ಆ ಭದ್ರ ನಿನ್ನ ಕಾಲ್ ಕೆಳಗಡೆ ಕುಂತ್ಕೊಂಡು ಪಾದ ಸೇವೆ ಮಾಡೋದು ಒಂದೇ ಬಾಕಿ. ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ಮ್ಯಾಕಿಂದ ಈ ಮನೆ ಮಗ ಸುಭಾಸ ಒಬ್ನೇ. ಇನ್ನು ಮುಂದಕ್ಕೆ ನನ್ನ ವಾರಸುದಾರ. ಅಮ್ಮಮ್ಮ ಬ್ಯಾಡ ಕಣ್ಲಾ, ನೀನ್ ಹಿಂಗ್ ಅಳೋದ್ನ ನನ್ನಿಂದ ನೋಡಕ್ ಆಗಕ್ಕಿಲ್ಲ. ಸಹಿಸ್ಕೊಳಕ್ ಆಯ್ತಿಲ್ಲ ಅಮ್ಮಮ್ಮ. ನಾನ್ ತಪ್ಪು ಮಾಡಿವ್ನಿ ನಿಜ. ಆದ್ರೆ ಅಪ್ಪ ಹಿಂಗ ಅವಮಾನ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಏನು ಮಾಡಿಲ್ಲ ಅಮ್ಮಮ್ಮ. ಆಮೇಲೆ ಅವರಿಂದ ಮುಚ್ಚಿಟ್ಟು ಏನೋ ಸಾಧಿಸ್ಬೇಕು ಅಂತ ನನ್ ಮನ್ಸಲ್ಲೂ ಯೋಚನೆ ಮಾಡಿರಲಿಲ್ಲ ಅಮ್ಮಮ್ಮ. ಅಪ್ಪಯ್ಯಂತವ ಹೇಳ್ಬೇಕು ಅಂತ ಅನ್ಕಂಡೆ. ಆದ್ರೆ ಸರಿಯಾದ ಕಾಲ ಕೂಡ ಬರ್ಲಿಲ್ಲ ಅಮ್ಮಮ್ಮ. ನನ್ ತೆಪ್ಪಿಗೆ ಅಪ್ಪಯ್ಯ ಏನ್ ಬೇಕಾದ್ರೂ ಶಿಕ್ಷೆ ಕೊಡ್ಲಿ ಸಹಿಸ್ಕೊತೀನಿ. ಆದ್ರೆ ನನ್ನನ್ನ ಹಿಂಗ್ ದೂರ ಮಾಡಿದ್ರೆ ನನ್ ಕೈಲಿಂದ ಇರಕ್ ಆಗಕ್ಕಿಲ್ಲ ಅಮ್ಮಮ್ಮ. ಅದು ಹಂಗೆ ಕಣಪ್ಪ. ಟೇಮು ಅನ್ನೋದು ಕೆಟ್ಟಾಗ ಹಗ್ಗನು ಅವಾಗಿ ಕಾಣಿಸ್ಬಿಡುತ್ತೆ. ನೀನ್ ಏನೇ ಮಾಡಿದ್ರು ತೆಪ್ಪ ಕಾಣಿಸ್ತದೆ ಕಣ್ಲಾ. ನೀನು ಸಮಾಧಾನ ಮಾಡ್ಕೋ. ನೀನ್ ಹಿಂಗ್ ಕಣ್ಣೀರ್ ಹಾಕಿದ್ರೆ ನಾನು ಹೆಂಗ್ಲಾ ನೋಡ್ಲಿ? ಅಮ್ಮಮ್ಮ, ನನ್ ಪ್ರಪಂಚನೇ ಅಪ್ಪಯ್ಯ ಅನ್ಕೊಂಡ್ ಬದುಕಿನಿ.
ಅದ್ರಲ್ಲಿ ನನ್ನ ದೂರ ಮಾಡಿದ್ರೆ ನಾನು ಹೆಂಗಮ್ಮಮ್ಮ ಬದುಕ್ಲಿ? ಅವರೇಯ ನನ್ ಮುಖ ನೋಡ್ಬೇಡ, ನನ್ ತುಂಬ ಮಾತಾಡ್ಬೇಡ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಅಮ್ಮಮ್ಮ? ಬೇಕಾದ್ರೆ ಅವ್ರು ನಿನ್ ಪ್ರಾಣ ಕೊಟ್ಬಿಡು ಅಂದ್ರೂ ನಾನ್ ಸಂತೋಷವಾಗಿ ಕೊಟ್ಬಿಡ್ತೀನಿ ಅಮ್ಮಮ್ಮ. ಆದ್ರೆ ಅವ್ರ ಊಟ ದೂರ ಆಗಿ ನನ್ ಕೈಲಿ ಬದುಕಕ್ಕಾಗಕ್ಕಿಲ್ಲ ಅಮ್ಮಮ್ಮ, ಬದುಕಕ್ಕಾಗಕ್ಕಿಲ್ಲ. ಬೆಟ್ಟದಷ್ಟು ನಂಬಿಕೆ ಮಾಡ್ಕೊಂಡಿದ್ದ ಮಗನೇ ನನಗೆ ಗೊತ್ತಿಲ್ಲದೆ ಏಟೆಲ್ಲ ಮಾಡ್ಬಿಟ್ಟ ಅಂತ ಅವನು ಕೋಪ ಮಾಡ್ಕೊಂಡವನೇ. ಆಟೆಯ ನಿನ್ನ ದೂರ ಮಾಡ್ಕೊಂಡು ಅವನೇ ನೆಮ್ಮದಿ ಆಗವನೇ ಅಂತ ಅನ್ಕೊಂಡಿದೀಯಾ? ಖಂಡಿತ ಇಲ್ಲ ಕಣ್ಲ. ನೋಡು, ಪಿರುತಿ ಎಲ್ಲಿ ಹೆಚ್ಚಾಗಿರ್ತದೋ ಅಲ್ಲಿ ಕೋಪನೂ ಹೆಚ್ಚಾಗಿರ್ತದೆ ಕಣ್ಲ. ಪಿರುತಿ ಮುಂದೆ ಕೋಪ ಬಹಳ ದಿನ ಇರಕ್ಕಿಲ್ಲ. ನೀನ್ ಸುಮ್ನಿರು. ಅಲ್ಲಿ ಗಂಟ ನಾನು ಹೆಂಗಿರ್ಲಿ ಅಮ್ಮಮ್ಮ? ಒಂದೇ ಒಂದ್ಕಿತ ನೀನಾದ್ರೂ ನನಗ್ ಸಂಸ್ಬಿಡು ಅಂತ ಹೇಳು ಅಮ್ಮಮ್ಮ. ನನ್ ಯಾವ್ರಿಗೆ ಮೋಸ ಮಾಡ್ದವಳು ಇವಳೆ ಅಂತ ಗೊತ್ತಿದ್ರೆ ನನ್ ದಿಟ್ಟು ಭಾಗ್ಲು ಅವಳ ಪಿರುತಿ ಮಾಡ್ತಿರ್ಲಿಲ್ಲ ಅಮ್ಮಮ್ಮ. ಈ ಪ್ರಪಂಚದಲ್ಲಿ ನಂಗೆ ಅಪ್ಪಯ್ಯಕ್ಕಿನ್ನ ದೊಡ್ಡದಿನ್ ಯಾವ್ದು ಇಲ್ಲ ಅಮ್ಮಮ್ಮ. ಪ್ರಾಣಕ್ಕಿಂತಲೂ ಅವರೇ ನಂಗೆ ಹೆಚ್ಚು. ಅದು ನಂಗೂ ಗೊತ್ತು ಕಣಪ್ಪ, ಆದ್ರೆ ಏನ್ ಮಾಡೋದು? ಈಗ ಅವನ ಕೋಪ ನಿನ್ನ ಪಿರುತಿಗೆ ಗ್ರಹಣ ಇಡಿಸ್ಬಿಟ್ಟದೆ. ಭದ್ರ, ನೀನ್ ಯಾರು ಹೇಳು? ನನ್ನ ಮೊಮ್ಮಗ. ನೋಡು, ನೀನ್ ಹಿಂಗೆ ಕಣ್ಣೀರ್ ಹಾಕ್ಬಾರ್ದು. ಒರೆಸ್ಕೊಳ್ಳ ಕಣ್ಣೀರ್ನ. ಅಮ್ಮಮ್ಮ ಅಮ್ಮಮ್ಮ, ಅಪ್ಪಯ್ಯ ನನ್ ಕುಟೆ ಮಾತಾಡ್ತಾರಲ್ವೇ, ನನ್ನನ್ನ ಮಗ ಅಂತ ಒಪ್ಕೋತಾರಲ್ವೇ? ಹೇಳಮ್ಮಮ್ಮ, ಆ ನನ್ನನ್ನ ವಿರುತಿಯಿಂದ ಒಂದ್ಕಿತ ಮಗ ಅಂತ ಕರೆದ್ರೆ ಸಾಕು ಅಮ್ಮ. ಅಲ್ರಮ್ಮ, ಸಂಘದಲ್ಲಿ 10 ಜನ ಇರೋದು, ಬರೀ 5 ಜನ ಬಂದಿರಲ್ಲ. ಸರ್, ನೀವು ಗುರ್ತಿನ ಚೀಟಿ ಸಾಕು ಅಂದ್ರಲ್ಲ, ಅದಕ್ಕೆ ನಾವು 5 ಜನ ಬಂದ್ವು. ನೋಡ್ರಮ್ಮ, ಮೊದಲನೇ ಕಿತ ಸಾಲ ತಗೊಳ್ಳುವಾಗ ಎಲ್ಲ ಖುದ್ದಾಗಿ ಬಂದು ಸೈನ್ ಮಾಡಬೇಕು. ಆಮ್ಯಾಕಿಂದ ಯಾರೊಬ್ರು ಬಂದು ದುಡ್ಡು ಕಲೆಕ್ಟ್ ಮಾಡಿದ್ರೆ ನಡೀತದೆ. ಸರಿ, ಈಗ ನೀವು ಸೈನ್ ಮಾಡ್ಬಿಟ್ಟು ಹೋಗಿ 10 ತಾರೀಕು ಅವ್ರನ್ನೂ ಕಳಿಸಿ. ಸೈನ್ ಮಾಡಿದ್ಮೇಲೆ ನಾನು ದುಡ್ಡು ಕೊಟ್ಟು ಕಳಿಸ್ತೀನಿ. ಸರಿ ಕಣಣ್ಣ, ಹಂಗೆ ಮಾಡ್ತೀವಿ. ಸರಿ, ಇಲ್ಲಿ ಸೈನ್ ಮಾಡಿ. ಸೈನ್ ಮಾಡಕ್ ಬರಲ್ಲ ಸಾ, ಎಲ್ಲ ಎಬ್ಬೆಟ್ಟು. ಸೈನ್ ಮಾಡಕ್ ಬರಲ್ವಾ? ಬರಲ್ಲ. ಸರಿ, ಎಬ್ಬೆಟ್ಟು ಒತ್ತಿ. ತಗೊಳ್ಳಿ, ಮಿಕ್ದವ್ರನ್ನ ನಾಳೆ ಕಳಿಸಿ. ಚಿಕ್ಕವ್ರೆ, ಏನ್ ಲೆಕ್ಕಾಚಾರ? ಯಾವ್ದೋ ಹೊಸ ಸಂಘ ಅನ್ನಿಸ್ತದೆ. ಹಂಗೌಡ್ರೆ, 8 ಜನ ಅವ್ರೆ, 8 ಸಾಲ ಕೊಡ್ತಾ ಇದೀಯಾ? 10 ಜನ ಅವ್ರೆ, ತಲೆಗೆ 10,000ದಂಗೆ 1 ಲಕ್ಷ ಚಿಕ್ಕವ್ರೆ. ಸರಿ, ಆ ಸಂಘದೊಳಕ್ ಇನ್ನೊಂದು 20 ಜನ ಹೆಂಗಸ್ರ ಹೆಸರು ಬರ್ಕೊಂಡು ಒಟ್ಟು 3 ಲಕ್ಷ ಸಾಲ ಕೊಟ್ಟಿದೀನಿ ಅಂತ ಬರ್ಕ. ಯೋ, ಇದ್ಯಾಕ್ ಹಿಂಗ್ ಗಾಬರಿ ಬೀಳ್ತಾ ಇದ್ಯಾ? ಇದೇ ನಿಂಗ್ ಹೊಸ್ದೆ? ಅಲ್ಲ ಚಿಕ್ಕವ್ರೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಯೋ, ಹೆಚ್ಚು ಕಮ್ಮಿ ಆಗಕ್ಕೆ ಲೆಕ್ಕ ನೋಡೋನ್ ನಾನೇ. ನಿಂಗೇನು ತೊಂದ್ರೆ ಆಗಕ್ಕಿಲ್ಲ. ನಿಂಗೇನು ಸರಿಯಾದ ಟೈಮಿಗೆ ಬಡ್ಡಿ ಬರ್ಬೇಕು ತಾನೆ? ಬರ್ತದೆ, ಬರ್ಕೊಂಡು 2 ಲಕ್ಷ ಕೊಡಿಲಿ. ಈಗ ಇದು ಯಾರ ಹೆಸರಿ ಬರೀಲಿ ಗೌಡ್ರೆ? ಯೋ, ಅದ್ನು ನಾನೇ ಹೇಳ್ಬೇಕೆ? ಸರಿ, ಬರ್ಕ.
ನೋಡು, ಜಾಸ್ತಿ ಚಿಂತೆ ಮಾಡ್ಬೇಡ. ಈಗ ಈ ಅಟ್ಟಿಗೆ ವಾರಸ್ದಾರ ನಾನೇಯ. ಏನೇ ಕೇಳೋದಿದ್ರು ನಾನೇಯ ಕೇಳ್ಬೇಕು, ಗೊತ್ತಾ? ಎಂತ ಮನೇಲಿ ಎಂತ ಮಗ ಊಟ. ಯಾವ್ರೆ ಯಾಕೆ ಹಿಂಗ್ ಮಾಡ್ಬಿಟ್ಟೆ? ಸರಿ ಹೋಯ್ತು, ನಮ್ ಗೌಡ್ರು ಮಾವಯ್ಯ ಒಂದಾದ್ರು ಅನ್ನೋಷ್ಟರಲ್ಲಿ ಇನ್ನೊಂದ್ ದೊಡ್ಡ ಸಮಸ್ಯೆನೆ ತಂದ್ಬಿಟ್ಟಲ್ಲ. ಇವ್ರೆಲ್ಲ ಸೇರ್ಕೊಂಡು ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದ್ರು. ಅವ್ರ ಸ್ವಾರ್ಥಕ್ಕೋಸ್ಕರ 2 ಜೀವಗಳ ಜೊತೆ ಆಟ ಆಡ್ತವ್ರೆ. ನಾನು ಈಗ ಏನ್ ಮಾಡ್ಲಿ? ವಿದ್ಯಕ್ಕ, ಇಲ್ಲಿ ನೋಡಿದ್ರೆ ನೀನ್ ಕೊರಗ್ತಾ ಕುಂತಿ, ಅಲ್ಲಿ ಚಿಕ್ಕಗೌಡ್ರು ಸ್ಯಾನೆ ನೊಂದ್ಕೊಂಡವ್ರೆ. ಹಿಂಗಾದ್ರೆ ಹೆಂಗೆ ಅಕ್ಕ? ಅವ್ರ ಹಂಗವ್ರೆ ಅಂದ್ರೆ ಅದ್ರ ಅರ್ಥ ಅವ್ರ ಮನ್ಸಿಗೆ ಸಾನೆ ನೋವಾಗದೆ ಅಂತ. ಗೌಡ್ರಿಗೆಲ್ಲವ್ರೆ ಈಟೊತ್ತು ಅಟ್ಟಿ ಒಳಕ್ಕೆ ಕುಂತಿದ್ರು, ಆದ್ರೆ ಇದ್ದಕ್ಕಿದ್ದಂಗೆ ಅಟ್ಟಿ ಒಳಗೆ ಇರಕ್ ಕಾಯ್ತಾ ಇಲ್ಲ ಅಂತ ಹೇಳಿ ಕ್ವಾಟ್ಲೆಣ್ಣನ್ ಕರ್ಕೊಂಡು ಎಲ್ಲೋ ಹೊರಗೋದ್ರು. ಅದ್ ಯಾಕೆ ಹೋದ್ರು, ಎಲ್ಲಿಗೆ ಹೋದ್ರು ಒಂದು ಗೊತ್ತಿಲ್ಲ ಅಕ್ಕ. 4 ಗೋಡೆ ಮಧ್ಯೆ ಕುಂತಿದ್ರೆ ಅವ್ರಿಗೂ ನೋವು ಹೆಚ್ಚಾಯ್ತದೆ, ಅವ್ರ ಮನ್ಸಿನ ನೆಮ್ಮದಿನೂ ಹಾಳಾಯ್ತದೆ. ಅದ್ರ ಬದಲು ಹೊಸಿವತ್ತಿ ಈಚೆ ಸುತ್ತಾಡ್ಕೊಂಬಂದ್ರೆ ಅವ್ರ ಮನ್ಸಿಗೂ ನೆಮ್ಮದಿ ಸಿಗ್ತದೆ ಬಿಡು. ಹಂಗ್ ಸಮಾಧಾನ ಆದ್ರೇನೋ ಒಳ್ಳೇದೆ, ಆದ್ರೆ ಇತ್ತೀಚೆಗೆ ಅವ್ರ ಮನಸ್ಥಿತಿನೇ ಸರಿ ಇಲ್ಲ. ಸ್ಯಾನೆ ಜಾಸ್ತಿ ಕುಡಿತ ಶುರು ಮಾಡ್ಕೊಂಡ್ಬಿಟ್ಟವ್ರೆ. ಅದ್ಕೆ ಹೆದ್ರಿಕೆ ಆಯ್ತಾತೆ ವಿದ್ಯಕ್ಕ. ಹೆಂಗೋ ಕ್ವಾಟ್ಲೆ ಅಣ್ಣಯ್ಯ ಜೊತೆಲವ್ರೆ ತಾನೆ, ಭಯ ಪಡೋದ್ ಬೇಡ. ಅವ್ರ ನೆಮ್ಮದಿ ಸಿಗೋ ಜಾಗದಲ್ಲಿ ಹೊಸಿವತ್ತು ಇದ್ ಬರ್ಲಿ ಬಿಡು. ಅಂತ ದಟ್ಟ ಜನ ಹುಡುಕಿದ್ರು ಸಿಕ್ಕಕ್ಕಿಲ್ಲ. ಯಾಕತ್ ಹೆಂಗೆ ಹೇಳ್ತಿದ್ದಿ? 8 ವರ್ಷ ಆದ್ರೂ ನಾವ್ ಏನಾದ್ರೂ ವ್ಯಾಪಾರ ಮಾಡ್ಬೇಕು ಅಂತ ಯೋಚನೆನೇ ಮಾಡಿಲ್ಲ. ಆದ್ರೆ ಆ 3 ಅಡಿಯವ್ರ ಮನೆಯವ್ರು ನೋಡಿ, ಮದ್ವೆ ತಿಂಗಳಿಗೆಯ ಭದ್ರನ್ ತಲೆ ಸೌರಿ ಅವಂತ ದುಡ್ಡು ಸಂದ ಕಿತ್ಕೊಂಡು ಹೋಟ್ಲು ಮಾಡ್ಕೊಂಡವ್ರೆ. ಅದೇನೋ ಹೇಳ್ತಾರಲ್ಲ, ಕೋಳಿ ಊಟದಲ್ಲಿ ಮದ್ದಾಕಿ ತಲೆ ಸೌರಿ ಅವ್ರು ಹೇಳ್ದಂಗ್ ಕೇಳಂಗ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಹಂಗ್ ಮಾಡ್ಕೊಂಡಿರ್ಬೇಕು ಇವ್ರು. ಅಲ್ಲ ಕಣದ್ಕೆ, ಈ ಊಟದ ಗಾಡಿ ಮಾಡಕ್ಕೆ ಲಕ್ಷಾಂತರ ರೂಪಾಯಿ ಬೇಕು ತಾನೆ? ಖರ್ಚು ನಮ್ದು, ಲಾಭ ಮಾಡ್ಕೊಂಡು ಮೈ ತುಂಬಾ ಚಿನ್ನ ಹಾಕೊಂಡ್ ಮೆರಿತಿರೋನು ಚೆಲ್ವ. ಒಟ್ನಲ್ಲಿ ಹೆಸರು ನಂಗೆ ಚಿನ್ನ ಹಾಕೊಂಡ್ ಮೆರಿತಾವ್. ಆ ಚೆಲುವ ಒಡವೆ ಮಾಡ್ಸ್ಕೊಂಡಿರೋದ್ ಮಾತ್ರ ಅಲ್ಲ, ಆ ರತ್ನನುವೆ ಊರ್ ಕಡೆ ಸೈಟ್ ತಗೊಂಡವಳಂತೆ. ಅಯ್ಯೋ ಬಾ, ಯಾರ್ ಏನ್ ತಕೊಂಡ್ರೆ ನಮ್ಗೇನ್ ಬಂತು? ಇಷ್ಟೆಲ್ಲ ಕಷ್ಟಪಟ್ಟು ಅವಳು ಗುಟ್ನ ರಟ್ ಮಾಡ್ದು, ಇದ್ರಿಂದ ಏನ್ ಸಿಕ್ತೇಳ ನಮ್ಗೆ? ಹೌದು ಅತ್ತೆ, ಮಾವ ಭದ್ರಮಾಮನ್ ಜೊತೆ ಮಾತ್ ಬಿಟ್ರೆ ಹೊರತು ಆ ಹೋಟ್ಲು ಮಾತ್ರ ಹಂಗೆ ನಡೀತಾ ಇದೆ. ಅವ್ರ ದುಡ್ಡನ್ನ ಮಾಡ್ಕೋತಾನೆ ಅವ್ರೆ. ಇನ್ನೇನ್ ಮಾಡಕ್ಕಾಯ್ತದ ವಿನಂತಿ? ನನ್ನ ಕೈಯಲ್ಲಿ ಏಟಾಯ್ತದೋ ಅಟ್ ಮಾಡಿದೀನಿ ಅಷ್ಟೇ. ಒಂದ್ ವೇಳೆ ನನಗ್ ರೌಡಿನೋ ಅಥವಾ ಜೈಲ್ಗೆ ಹೋಗಿರೋನ್ ಯಾರಾದ್ರೂ ಗೊತ್ತಿದ್ದಿದ್ರೆ ಅದ ಕಥೆಯನ್ನೇ ಬೇರೆ ಮಾಡ್ತಿದ್ದೆ. ಈಗ್ಲೇ ಆ ವಿದ್ಯುನ ಹಿಡಿಯಕ್ ಆಗ್ತಿಲ್ಲ, ಇನ್ನೇನಾರ ಅವ್ರಪ್ಪ ಶ್ರೀಮಂತ ಆಗ್ಬಿಟ್ರೆ ಆಟೆ ನಮ್ ಕತೆ. ಅತ್ತೆ, ಈ ಹೋಟ್ಲುಗೆ ಒಂದ್ ಗತಿ ಕಾಣಿಸೋರು ನಿಮ್ಗೆ ಯಾರ ಗೊತ್ತೇ? ಏನ್ ಸಾವಿತ್ರಿ, ನಿನ್ ಗಂಡನ ಅಣ್ಣನೋ ತಮ್ಮನೋ ಜೈಲ್ಗೆ ಹೋಗ್ಬಿಟ್ಟು ಬಂದವನೆ, ರೌಡಿ ಅಂತ ಕೇಳಿದ್ದೆ. ಏನವ ವಿನಂತಿ, ನಿನ್ಗೇನಾದ್ರೂ ಅವ್ನ್ ಫೋನ್ ಮಾಡನೆ? ಅಯ್ಯೋ ಅತ್ತೆ, ಯಾವಾಗ್ಲೂ ಒಂದೊಂದ್ ಗೀತ ಮಾತಾಡ್ತಿದ್ದೆ ಅಟ್ಟೆಯ.
ವಿನಂತಿ, ಅವನ್ ಫೋನ್ ನಂಬರ್ ಇದ್ರೆ ಈಗ್ಲೇ ಫೋನ್ ಮಾಡಿ ಅವನ್ ಕಡೆಯವ್ರು ಯಾರನ್ನಾರ ಕಳ್ಸಿ ಆ ಹೋಟ್ಲನ್ನ ಈಗ್ಲೇ ಒಡೆದ್ ಬಿಸಾಕ ಕೇಳು. ಹಂಗೆ ಆ ಚಲ್ವ ಮತ್ತೆ ಅವನ್ ಹೆಂಡ್ರು ಅವ್ರಿಬ್ರು ಕೈ ಕಾಲ ಮುರ್ಸಾಕ. ಸರಿಯವ್ವ, ಈಗ್ಲೇ ಮಾಡ್ತೀನಿ. ದುಃಖ ಆದ್ರೆ ಅತ್ತೆ ಫೋಟೋ ಮುಂದ್ಗಡೆ ನಿಂತ್ಕೊಂಡು ಮನ್ಸಲ್ಲಿ ಇರೋದ್ನೆಲ್ಲ ಹೇಳ್ಕೊಂಡು ಸಮಾಧಾನ ಮಾಡ್ಕೊತಾ ಇದ್ದ. ಯಾವತ್ತೂ ಇಲ್ದೇನು ಇವತ್ತು ಅತ್ತೆ ಸಮಾಧಿ ಮುಂದೆ ಬಂದವನಿ ಅಂದ್ರೆ ಮನ್ಸಿಗೆ ಎಷ್ಟು ನೋವಾಗಿ. ಅವ್ವ, ಇವತ್ ಯಾಕೋ ನಿನ್ ಮಡ್ಡಲ್ಲಿ ಮಲ್ಕೋಬೇಕು ಅನ್ಸ್ತದೆ. ನಂಗ್ ದುಃಖ ಸಂತೋಷ ಅಪ್ಪ ಏನ್ ಮಡ್ಲಾಗ್ ಮಲ್ಕೊಂಡಿದ್ರೆ ನಂಗೆಲ್ಲ ಸರಿ ಹೋಗ್ಬಿಟ್ಟಿರೋದು. ಅವ್ವ, ಏನೇ ಆದ್ರೂ ಒಂದೇ ಒಂದ್ ಕಿತ ಮಗ ಭದ್ರ ಅಂದ್ರೆ ಸಾಕು. ನೋವಾದ್ರೂ ಮರ್ತೋಯ್ತಿತ್ತು. ಆದ್ರೆ ಅಪ್ಪ ಏನನ್ ಕೂಟೆ ಮಾತೇ ಆಡ್ತಿಲ್ಲ ಕಣವ. ಇದನ್ನ ನಾನು ಹೆಂಗವ್ವ ಸಹಿಸ್ಕೊಳ್ಳಿ? ಅವ್ರ ಮನ್ಸಿಗೆ ನೋವಾಗಂಗೆ ನಾನು ತಪ್ಪು ಮಾಡಿವ್ನೆ. ನಂಗೆ ಗೊತ್ತು ಆ ತಪ್ಪಿಗೆ ಅಪ್ಪಯ್ಯ ಏನೇ ಶಿಕ್ಷೆ ಕೊಟ್ಟಿದ್ರು ಸಂತೋಷವಾಗಿ ಅನ್ಭವಿಸ್ತಾ ಇದ್ದೆ. ಆದ್ರೆ ಅವ್ರು ಹಿಂಗ್ ಮಾಡ್ತಾ ಇರೋದೇ ನನ್ನಿಂದ. ಅದಕ್ಕೆ ನೀನಿರೋ ಜಾಗದಲ್ಲೇ ಹೊಸಿ ಮಲ್ಕತೀನಿ ಕಣವ. ದೇವ್ರೆ, ಯಾಕೆ ಹಿಂಗ್ ಪರೀಕ್ಷೆ ಮಾಡ್ತಾ ಇದ್ಯಾ? ನನ್ನಿಂದ ಇವನ್ ಸಂಕಟ ನೋಡಕ್ ಆಯ್ತಾ ಇಲ್ಲ. ಹೆಂಗಾರ ಮಾಡಿ ಮಾವ